ಬಂಜೆತನ, ಗರ್ಭಧಾರಣೆಯಲ್ಲಿ ತೊಡಕುಗಳು, ಆಗಾಗ ಗರ್ಭಪಾತ ಇದೆಲ್ಲದಕ್ಕೂ ಥೈರಾಯ್ಡ್ ಕೂಡ ಕಾರಣವಾಗಬಹುದು ಎಂಬ ವಿಷಯ ನಿಮಗೆ ಗೊತ್ತಿದೆಯಾ? ಒತ್ತಡ ಅಥವಾ ಹಾರ್ಮೋನುಗಳ ಸಾಮಾನ್ಯ ಬದಲಾವಣೆಗಳು ಎಂದು ಥೈರಾಯ್ಡ್ ಅಸ್ವಸ್ಥತೆಗಳನ್ನು ನಾವು ಸಾಮಾನ್ಯವಾಗಿ ನಿರ್ಲಕ್ಷಿಸ್ತೇವೆ. ಆದರೆ ಇದೆ ಭಾರತೀಯ ಮಹಿಳೆಯರಲ್ಲಿ, ವಿಶೇಷವಾಗಿ ಅವರ ಸಂತಾನೋತ್ಪತ್ತಿ ವರ್ಷಗಳಲ್ಲಿ ಬಂಜೆತನ ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಈ ಕುರಿತು ನೀವು ನೋಡಲೇಬೇಕಾದ ರಿಪೋರ್ಟ್ ಇಲ್ಲಿದೆ ನೋಡಿ. ಒತ್ತಡ ಅಥವಾ ಹಾರ್ಮೋನ್ಗಳ ಸಾಮಾನ್ಯ ಬದಲಾವಣೆಗಳು ಎಂದು ಥೈರಾಯ್ಡ್ ಅಸ್ವಸ್ಥತೆಗಳನ್ನು ನಾವು ಸಾಮಾನ್ಯವಾಗಿ ನಿರ್ಲಕ್ಷಿಸ್ತೇವೆ. ಆದರೆ ಇದೇ ಭಾರತೀಯ ಮಹಿಳೆಯರಲ್ಲಿ, ವಿಶೇಷವಾಗಿ ಅವರ ಸಂತಾನೋತ್ಪತ್ತಿ ವರ್ಷಗಳಲ್ಲಿ ಬಂಜೆತನ ಮತ್ತು ಗರ್ಭಧಾರಣೆಯ ತೊಡಕುಗಳಿಗೆ ಪ್ರಮುಖ ಕಾರಣವಾಗಿ ಹೊರಹೊಮ್ಮುತ್ತೆ. ದುರದೃಷ್ಟವಶಾತ್ ಇದನ್ನ ಯಾರು ಗುರುತಿಸೋದೇ ಇಲ್ಲ ಎಂದು ಸ್ತ್ರೀರೋಗ ತಜ್ಞರು ಮತ್ತು ಫಲವಂತಿಕೆ ತಜ್ಞರು ಕಳವಳ ವ್ಯಕ್ತಪಡಿಸುತ್ತಾರೆ. ಅಂಡೋತ್ಪತ್ತಿ, ಋತುಚಕ್ರಗಳು, ಚಯಾಪಚಯ ಮತ್ತು ಭ್ರೂಣದ ಆರಂಭಿಕ ಬೆಳವಣಿಗೆಯನ್ನು ನಿಯಂತ್ರಿಸುವಲ್ಲಿ ಥೈರಾಯ್ಡ್ ಗ್ರಂಥಿಯು ನಿರ್ಣಾಯಕ ಪಾತ್ರ ವಹಿಸುತ್ತೆ. ಆದರೂ ಮಹಿಳೆಯರು ಗರ್ಭಧರಿಸಲು ಕಷ್ಟ ಅನುಭವಿಸುವ ತನಕ ಮತ್ತು ಆಗಾಗ ಗರ್ಭಪಾತಗಳಾಗುವ ತನಕ ಥೈರಾಯ್ಡ್ನ ಸೂಕ್ಷ್ಮ ಅಸಮತೋಲನಗಳು ಬಹುತೇಕ ಪತ್ತೆಯೇ ಆಗುವುದಿಲ್ಲ ಅಂತ ವೈದ್ಯರು ಗಮನಿಸಿದ್ದಾರೆ. ಥೈರಾಯ್ಡ್ ಕಾಯಿಲೆಗಳು ಬಂಜೆತನಕ್ಕೆ ಕಾರಣವಾಗುತ್ತೆ, ಆದರೂ ಅವುಗಳನ್ನು ತಪ್ಪಿಸಬಹುದು ಮತ್ತು ಸುಲಭವಾಗಿ ಚಿಕಿತ್ಸೆ ನೀಡಬಹುದು. ಅನಿಯಮಿತ ಋತುಚಕ್ರ, ಆಗಾಗ ಗರ್ಭಪಾತ ಆಗುವುದು ಅಥವಾ ಗರ್ಭಧರಿಸಲು ತೊಂದರೆ ಇರುವ ಮಹಿಳೆಯರಲ್ಲಿ ಥೈರಾಯ್ಡ್ ಅಸಮತೋಲನ ಇದಕ್ಕೆ ಪ್ರಮುಖ ಕಾರಣವಾಗಿರುವುದನ್ನು ಹೆಚ್ಚಾಗಿ ಗಮನಿಸಬಹುದು. ಹಲವರಿಗೆ ಕೆಲವು ವರ್ಷಗಳವರೆಗೆ ಈ ಲಕ್ಷಣ ಇರುತ್ತೆ. ಆದರೆ ಇವು ಒತ್ತಡ, ಜೀವನ ಶೈಲಿ ಸಮಸ್ಯೆಗಳು, ವಯೋಸಂಬಂಧಿತ ಬದಲಾವಣೆಗಳಾಗಿ ಅವುಗಳನ್ನು ಪರಿಭಾವಿಸಲಾಗುತ್ತೆ. ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಕೆಲಸ ಮಾಡುವ ಮಹಿಳೆಯರು ತಮ್ಮನ್ನ ಕಾಡುವ ನಿರಂತರ ಆಯಾಸ, ವಿವರಣೆಗೆ ನಿಲುಕದ ತೂಕ ಹೆಚ್ಚಳ, ಕೂದಲು ಉದುರುವಿಕೆ, ಮನಸ್ಥಿತಿ ಬದಲಾವಣೆಗಳು ಮುಂತಾದ ಲಕ್ಷಣಗಳನ್ನು ನಿರ್ಲಕ್ಷಿಸೋದೇ ಹೆಚ್ಚು. ಇದು ಸಕಾಲದಲ್ಲಿ ರೋಗ ನಿರ್ಣಯ ಮಾಡಿ ಚಿಕಿತ್ಸೆ ನೀಡುವುದನ್ನು ವಿಳಂಬಗೊಳಿಸುತ್ತೆ. ಜಾಗತಿಕವಾಗಿ ಥೈರಾಯ್ಡ್ ಕಾಯಿಲೆಗಳ ಹೆಚ್ಚಿನ ಹೊರೆಯನ್ನ ಹೊತ್ತಿರುವುದು ಭಾರತ. ಅಧ್ಯಯನಗಳ ಅಂದಾಜಿನ ಪ್ರಕಾರ ಭಾರತೀಯ ವಯಸ್ಕರಲ್ಲಿ 10-12% ಜನ ಥೈರಾಯ್ಡ್ ಅಪಸಾಮಾನ್ಯ ಕ್ರಿಯೆಯಿಂದ ಬಳಲುತ್ತಿದ್ದಾರೆ. ಪುರುಷರಿಗಿಂತ ಮಹಿಳೆಯರಲ್ಲಿ ಈ ಸಮಸ್ಯೆ 5-8 ಪಟ್ಟು ಅಧಿಕ ಪರಿಣಾಮ ಬೀರುತ್ತೆ. ಮುಟ್ಟಿನ ಚಕ್ರಗಳು ಅನಿಯಮಿತವಾಗಿರುವುದಕ್ಕೆ ಕಾರಣ 20-30% ಜನರಲ್ಲಿ ಥೈರಾಯ್ಡ್ ಅಸಹಜತೆಗಳಿರುತ್ತೆ. ಪಿಸಿಒಎಸ್ ಇದ್ದಾಗ 4ರಲ್ಲಿ ಒಬ್ಬ ಮಹಿಳೆ ಇದರೊಂದಿಗೆ ಹೈಪೋಥೈರಾಯ್ಡಿಸಮ್ ಅನ್ನು ಹೊಂದಿರಬಹುದು. ಮತ್ತು ವಿವರಿಸಲಾಗದ ಬಂಜೆತನ ಎದುರಿಸ್ತಾ ಇರುವವರಲ್ಲಿ 15-20% ಪ್ರಕರಣಗಳಲ್ಲಿ ಥೈರಾಯ್ಡ್ ಅಸ್ವಸ್ಥತೆ ಪತ್ತೆಯಾಗುತ್ತೆ. ಹೀಗೆ ಇನ್ನು ಮುಂತಾದ ಸಂತಾನೋತ್ಪತ್ತಿ ಆರೋಗ್ಯ ಸಮಸ್ಯೆ ಇರುವಂತಹ ಮಹಿಳೆಯರಲ್ಲಿ ಇದು ಗಮನಾರ್ಹವಾಗಿ ವಿಸ್ತರಿಸುತ್ತೆ. ಗರ್ಭಧಾರಣೆ ವಿಳಂಬವಾಗಿರುವುದು, ಜಡ ಜೀವನ ಶೈಲಿ, ದೀರ್ಘಕಾಲದ ಒತ್ತಡ ಮತ್ತು ಸ್ವಯಂ ನಿರೋಧಕ ಥೈರಾಯ್ಡ್ ಕಾಯಿಲೆಗಳಿಂದಾಗಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯದಾದ್ಯಂತ ಹೆಚ್ಚಿನ ಪತ್ತೆ ದರಗಳು ವರದಿಯಾಗಿದೆ. ಥೈರಾಯ್ಡ್ ಅಸ್ವಸ್ಥತೆಗಳಿಗೆ ಚಿಕಿತ್ಸೆ ನೀಡದಿದ್ದರೆ ಅವು ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಗಮನಾರ್ಹವಾದ ಅಡ್ಡಿಯಾಗಬಹುದು. ಹೈಪೋಥೈರಾಯ್ಡಿಸಮ್ ಅಂಡೋತ್ಪತ್ತಿಯನ್ನು ತಡೆಯಬಹುದು. ಭಾರಿ ಪ್ರಮಾಣದ ಅಥವಾ ಅನಿಯಮಿತ ಋತುಸ್ರಾವವನ್ನು ಉಂಟು ಮಾಡಬಹುದು. ಪ್ರೊಲ್ಯಾಕ್ಟಿನ್ ಮಟ್ಟವನ್ನು ಹೆಚ್ಚಿಸಬಹುದು. ಎಲ್ಲಾ ಕಾರಣಗಳಿಂದ ನೈಸರ್ಗಿಕ ಗರ್ಭಧಾರಣೆ ಕಷ್ಟಕರ. ಇದು ಅನಿಯಮಿತ ಋತುಚಕ್ರಗಳು, ಅಂಡದ ಗುಣಮಟ್ಟದಲ್ಲಿ ಕೊರತೆ, ಗರ್ಭಪಾತದ ಅಪಾಯವನ್ನು ಹೆಚ್ಚಿಸುತ್ತೆ. ಥೈರಾಯ್ಡ್ ಕಾಯಿಲೆಯನ್ನ ಸರಿಯಾಗಿ ನಿಯಂತ್ರಿಸದೆ ಹೋದ್ರೆ
ಆರಂಭಿಕ ಹಂತದಲ್ಲಿ ಗರ್ಭಪಾತ, ಅಕಾಲಿಕ ಜನನ, ಕಡಿಮೆ ತೂಕದ ಮಕ್ಕಳ ಜನನ, ನರಗಳ ಬೆಳವಣಿಗೆಯಲ್ಲಿ ಸಮಸ್ಯೆಗಳ ಅಪಾಯ ಹೆಚ್ಚಿಸುತ್ತೆ. ಗರ್ಭ ಧರಿಸಲು ಪ್ರಯತ್ನಿಸುವ ಮೊದಲು ಥೈರಾಯ್ಡ್ ಮಟ್ಟವನ್ನ ಅತ್ಯುತ್ತಮವಾಗಿರಿಸುವುದು ನಿರ್ಣಾಯಕವಾಗಿದೆ. ಗರ್ಭಧಾರಣೆಯ ಪರೀಕ್ಷೆಯು ಸಕಾರಾತ್ಮಕ ಫಲಿತಾಂಶ ಬರುವವರೆಗೆ ಕಾಯುವುದರಿಂದ ತಾಯಿ ಮತ್ತು ಮಗು ಇಬ್ಬರಿಗೂ ತಡೆಗಟ್ಟಬಹುದಾದ ಅಪಾಯಗಳು ಹೆಚ್ಚಾಗಬಹುದು ಅಂತ ತಜ್ಞರು ಹೇಳ್ತಾರೆ. ಫಲವಂತಿಕೆ ಚಿಕಿತ್ಸೆ ಪಡೆಯಲು ಬಯಸುವ 5 ಮಹಿಳೆಯರಲ್ಲಿ ಒಬ್ಬರಿಗೆ ಪತ್ತೆಯಾಗದ ಥೈರಾಯ್ಡ್ ಅಸ್ವಸ್ಥತೆ ಇರುವುದು ಕಂಡುಬಂದಿದೆ. ಅನೇಕ ಮಹಿಳೆಯರಿಗೆ, ವಿಶೇಷವಾಗಿ ವೃತ್ತಿ ಜೀವನದ ಆದ್ಯತೆಗಳಿಂದಾಗಿ ಗರ್ಭಧಾರಣೆಯನ್ನ ವಿಳಂಬಗೊಳಿಸಿದ ಮತ್ತು 30 ರಿಂದ 35 ವಯೋಮಾನದವರಿಗೆ ಹಲವು ವರ್ಷಗಳ ಕಾಲ ರೋಗ ಲಕ್ಷಣಗಳು ಅನುಭವಿಸಿದ ಮೇಲೂ ಸರಳವಾದ ಥೈರಾಯ್ಡ್ ಪರೀಕ್ಷೆಯನ್ನು ಕೂಡ ಶಿಫಾರಸು ಮಾಡಿರಲಿಲ್ಲ ಎಂಬುದನ್ನು ವೈದ್ಯರು ತಮ್ಮ ಹಲವು ವರ್ಷಗಳ ಅನುಭವದಲ್ಲಿ ಪ್ರಮುಖವಾಗಿ ಗಮನಿಸಿದ್ದಾರೆ. ಥೈರಾಯ್ಡ್ ಪರೀಕ್ಷೆ ಸರಳವಾಗಿದೆ, ದುಬಾರಿಯಲ್ಲ ಮತ್ತು ವ್ಯಾಪಕವಾಗಿ ಲಭ್ಯ ಇದೆ. ಆದರೆ ಗರ್ಭಧಾರಣೆಯ ಪೂರ್ವ ಮತ್ತು ಫಲವಂತಿಕೆಯ ಮೌಲ್ಯಮಾಪನಗಳಲ್ಲಿ ಇದನ್ನ ಈಗಲೂ ಬಳಸ್ತಾ ಇಲ್ಲ. ಆರಂಭಿಕ ಥೈರಾಯ್ಡ್ ಸ್ಕ್ರೀನಿಂಗ್ ಫಲವಂತಿಕೆಯ ಫಲಿತಾಂಶವನ್ನ ಗಣನೀಯವಾಗಿ ಸುಧಾರಿಸುತ್ತೆ. ಫಲವಂತಿಕೆಗಾಗಿ ಅನಗತ್ಯವಾಗಿ ಪಡೆಯಬೇಕಾದ ಚಿಕಿತ್ಸೆಗಳನ್ನ ಕಡಿಮೆ ಮಾಡುತ್ತೆ. ನೈಸರ್ಗಿಕ ಗರ್ಭಧಾರಣೆಯ ಸಾಧ್ಯತೆ ಹೆಚ್ಚಿಸುತ್ತೆ. ಅನೇಕ ಸಂದರ್ಭಗಳಲ್ಲಿ ಥೈರಾಯ್ಡ್ ಸಂಬಂಧಿತ ಬಂಜೆತನವನ್ನ ಮೊದಲೇ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಿದಾಗ ನಿವಾರಿಸಬಹುದಾಗಿದೆ. ಹೀಗಾಗಿ ಚಿಂತಿಸುವುದಕ್ಕೆ ಥೈರಾಯ್ಡ್ ಪರೀಕ್ಷೆಯನ್ನ ಫಲವಂತಿಕೆ ಮತ್ತು ಗರ್ಭಧಾರಣೆಯ ಪೂರ್ವ ಆರೈಕೆಯ ಅತ್ಯಗತ್ಯ ಅಂಶವಾಗಿ ಮಾಡಿಕೊಳ್ಳಿ ಅಷ್ಟೇ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.